ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಕೇವಲ 3 ವರ್ಷಗಳು, ಹೌದು ಬರೀ 3 ವರ್ಷಗಳು. ಈ 3 ವರ್ಷಗಳಲ್ಲಿ ಭಾರತದ ವಾಯುಸೇನೆ ಮತ್ತು ನಮ್ಮ ಡಿಫೆನ್ಸ್ ಎಕೋಸಿಸ್ಟಮ್ನಲ್ಲಿ ಎಂಥ ಬದಲಾವಣೆ ಆಗಲಿದೆ ಅಂದ್ರೆ ಜಗತ್ತೇ ತಿರುಗಿ ನೋಡುವಂತಾಗತ್ತೆ. ಅಷ್ಟಕ್ಕೂ ಏನಾಗಲಿದೆ? DRDO ಅಂದ್ರೆ ಸಾಕು, ನಮ್ಮಲ್ಲಿ ಕೆಲವರು ಅಯ್ಯೋ ಬಿಡಪ್ಪ, ಇವರು ಮಾಡೋದೆಲ್ಲ ಡಿಲೇ, ಇವರು ಹೇಳಿದ ಟೈಮ್ಗೆ ಏನನ್ನೂ ಕೊಡಲ್ಲ ಅಂತ ಮೂಗು ಮುರಿಯೋರೇ ಜಾಸ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೋದು ಸುಲಭ ಅಲ್ವಾ? ಆದ್ರೆ ಈಗ DRDO ಚೀಫ್ ಸಮೀರ್ ಕಾಮತ್ ಅವರು ಎದೆಯುಬ್ಬಿಸಿ ಬಹಳ ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಬರುವ 3 ವರ್ಷಗಳಲ್ಲಿ ಭಾರತದ ಬತ್ತಳಿಕೆಯಲ್ಲಿ 3 ಅತ್ಯಾಧುನಿಕ ಸ್ವದೇಶಿ ಫೈಟರ್ ಜೆಟ್ ಇಂಜಿನ್ಗಳು ಆರ್ಭಟಿಸಲಿವೆ ಅಂತ. ಒಂದ್ ಕಡೆ LCA ತೇಜಸ್ ಮಾರ್ಕ್ 1ಗೆ, ಇನ್ನೊಂದ್ ಕಡೆ ಬಹುನಿರೀಕ್ಷಿತ ತೇಜಸ್ ಮಾರ್ಕ್ 2 ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನಸಿನ ಕೂಸು 5ನೇ ತಲೆಮಾರಿನ ಆಮ್ಕಾ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಸುದ್ದಿಗೆನ ಓದಲ್ಲ. ತೇಜಸ್ ಮಾರ್ಕ್ 2 ಅಂದ್ರೆ ಏನು? ಇದು ಮಾರ್ಕ್ 1ಗಿಂತ ಹೇಗೆ ವಿಭಿನ್ನ? ಮಾರ್ಕ್ 1ಗೆ ಸ್ವಲ್ಪ ಮೇಕಪ್ ಏನಾದ್ರೂ ಮಾಡಿ ಮಾರ್ಕ್ 2 ಅಂತ ಬಿಡ್ತಾ ಇದ್ದಾರಾ, ಅಥವಾ ಇದು ನಿಜವಾಗ್ಲೂ ಬೇರೆ ಬೀಸ್ಟ್ ಆಗಿದ್ಯಾ? ಮತ್ತು 2026ರ ಜೂನ್ ತಿಂಗಳಲ್ಲಿ ಆಕಾಶದಲ್ಲಿ ಏನು ನಡೆಯಲಿದೆ? ಪ್ರಧಾನಿ ಮೋದಿ ಅವರ ಆಫೀಸ್ ಇದರಲ್ಲಿ ನೇರವಾಗಿ ತಲೆ ಹಾಕಿರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸೀದಾ ವಿಚಾರಕ್ಕೆ ಬರೋಣ. ಜೂನ್ 2026 ನಿಮ್ಮ ಕ್ಯಾಲೆಂಡರ್ನಲ್ಲಿ ಬೇಕಾದ್ರೆ ಮಾರ್ಕ್ ಮಾಡಿಟ್ಕೊಳ್ಳಿ. DRDO ಮುಖ್ಯಸ್ಥರಾದ ಸಮೀರ್ ಕಾಮತ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತೇಜಸ್ ಮಾರ್ಕ್ 2 ಜೂನ್ 2026ಕ್ಕೆ ರೋಲ್ ಔಟ್ ಆಗಲಿದೆ. ಅಷ್ಟೇಗಿಲ್ಲ, 2028ರ ಕೊನೆಯಲ್ಲಿ ಅಂದ್ರೆ ಇನ್ನು 4 ವರ್ಷದೊಳಗೆ ಭಾರತದ ಮೊಟ್ಟ ಮೊದಲ 5ನೇ ಜನರೇಷನ್ ಸ್ಟೆಲ್ತ್ ಫೈಟರ್ ಆಮ್ಕಾ ಕೂಡ ರೋಲ್ ಔಟ್ ಆಗಲಿದೆ. ನೋಡಿ, ಸಮೀರ್ ಕಾಮತ್ ಅವರ ಬಗ್ಗೆ ಗೊತ್ತಿರೋರಿಗೆ ಒಂದು ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಇವರು ಸುಮ್ಮನೆ ಹವಾಬಾಜಿ ಮಾತಾಡುವಂತಹ ವ್ಯಕ್ತಿಯಲ್ಲ. ಇವ್ರು ಏನಾದ್ರೂ ಟೈಮ್ ಲೈನ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಪಕ್ಕಾ ಲೆಕ್ಕಾಚಾರ ಇರುತ್ತೆ. ಯಾಕಂದ್ರೆ ಈಗ ಹಳೆ ಕಾಲದ ಹಾಗಲ್ಲ. PMO ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ನೇರವಾಗಿ DRDO ಪ್ರಾಜೆಕ್ಟ್ಗಳ ಮೇಲೆ ಕಣ್ಣಿಟ್ಟಿದೆ. ಏನ್ ನಡೀತಾ ಇದೆ ಇಲ್ಲಿ, ಯಾಕೆ ತಡ ಆಗ್ತಾ ಇದೆ ಅಂತ ಕೇಳೋರು ಈಗ ತುಂಬಾ ಜನ ಇದ್ದಾರೆ. ಹಾಗಾಗಿ ಕಾಮತ್ ಸಾಹೇಬ್ರು 2026 ಅಂದ್ರೆ ಅದು ಪಕ್ಕ 2026ಕ್ಕೆ ಆಗೇ ಆಗುತ್ತೆ ಅಂತ ನಾವು ನಂಬಬಹುದು. ಈಗ ನಮ್ಮ ಜನಕ್ಕೊಂದು ಡೌಟ್ ಅನ್ನ ಕ್ಲಿಯರ್ ಮಾಡೋಣ. ಎಷ್ಟೋ ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ಅಲ್ರಿ ತೇಜಸ್ ಮಾರ್ಕ್ 1 ಮಾರ್ಕ್ 1ಗೆ ಮಾರ್ಕ್ 2 ಎಲ್ಲ ಒಂದೇ ಅಲ್ವಾ, ಹೆಸರು ಚೇಂಜ್ ಮಾಡಿ ಜನರಿಗೆ ಟೋಪಿ ಹಾಕ್ತಿದ್ದಾರಾ ಅಂತ? ಖಂಡಿತವಾಗ್ಲೂ ಇಲ್ಲ. ಈ ತಪ್ಪು ಕಲ್ಪನೆ ನಿಮ್ಮಲ್ಲಿದ್ರೆ ಇವತ್ತೇ ಕಿತ್ತು ಹಾಕ್ಬಿಡಿ. ತೇಜಸ್ ಮಾರ್ಕ್ 1 ಅನ್ನೋದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂದ್ರೆ ಹಗುರವಾದ ಯುದ್ಧ ವಿಮಾನ. ಆದ್ರೆ ತೇಜಸ್ ಮಾರ್ಕ್ 2 ಇದೆಯಲ್ಲ, ಇದು ಮೀಡಿಯಂ ವೇಟ್ ಫೈಟರ್. ಅಂದ್ರೆ ಇದು ತೂಕದಲ್ಲೂ ತಾಕತ್ತಿನಲ್ಲೂ ಮಾರ್ಕ್ 1ಗಿಂತ ಎಷ್ಟೋ ಪಟ್ಟು ದೊಡ್ಡದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತೇಜಸ್ ಮಾರ್ಕ್ 1 ಮಾರುತಿ ಸ್ವಿಫ್ಟ್ ಕಾರಿನ ತರ. ತೇಜಸ್ ಮಾರ್ಕ್ 2 ಇದೆಯಲ್ಲ, ಇದು ಮಹೇಂದ್ರ XUV 700 ಇದಾಗೆ. ಎರಡೂ ಕಾರೇ, ಆದ್ರೆ ಕೆಪಾಸಿಟಿ ಮತ್ತು ಪವರ್ ಬೇರೆ ಬೇರೆ. ಇದರ ಏರ್ ಫ್ರೇಮ್ ಬೇರೆ, ಇದರ ಸ್ಟ್ರಕ್ಚರ್ ಬೇರೆ, ಇದರ ಇಂಜಿನ್ ಕೂಡ ಬೇರೆ. ಇದು ಸುಮ್ಮನೆ ಹಳೆ ವಿಮಾನಕ್ಕೆ ಹೊಸ ಪೇಂಟ್ ಹೊಡೆದು ಬಿಡ್ತಿರುವಂತಹ ವಿಮಾನ ಅಲ್ಲ. ಇದೊಂದು ಪಕ್ಕ 4.5 ಜನರೇಷನ್ ಅಡ್ವಾನ್ಸ್ ಫೈಟರ್ ಜೆಟ್. ಮೇಡಮ್, ಮಾರ್ಕ್ 1 ಇದೆ ಅಲ್ವಾ, ಸುಮ್ಮನೆ ಮಾರ್ಕ್ 2 ಎಲ್ಲ ಯಾಕೆ? ಸೀದಾ 5ನೇ ಜನರೇಷನ್ ಆಮ್ಕವನ್ನ ಮಾಡಬಹುದಲ್ವಾ ಅಂತ. ಇಲ್ಲಿ ಒಂದು ಟೆಕ್ನಿಕಲ್ ವಿಷಯವನ್ನ ಹೇಳ್ತೀನಿ ಕೇಳಿ. ನಾವು ಐಟರೇಟಿವ್ ಡಿಸೈನ್ ಮಾಡೆಲ್ ಅನ್ನ ಫಾಲೋ ಮಾಡ್ತೀವಿ. ಅಂದ್ರೆ ಮೊದಲನೇ ವಿಮಾನದಿಂದ ಕಲಿತ ಪಾಠವನ್ನ 2ನೇ ವಿಮಾನದಲ್ಲಿ ಸರಿ ಮಾಡೋದು. ಇನ್ನು 2ನೇ ವಿಮಾನದ ಟೆಕ್ನಾಲಜಿಯನ್ನ 3ನೇ ವಿಮಾನಕ್ಕೆ ಅಂದ್ರೆ ಈ ಆಮ್ಕಾಗೆ ಬಳಸೋದು. ನೋಡಿ, ತೇಜಸ್ ಮಾರ್ಕ್ 2 ಡಿಸೈನ್ ಇದೆಯಲ್ಲ, ಇದು ಆಮ್ಕಾಗೆ ಒಂದು ಸೇತುವೆ ಇದ್ದ ಹಾಗೆ. ಮಾರ್ಕ್ 2 ವಿಮಾನವನ್ನ ತಯಾರು ಮಾಡಲು ಬೇಕಾದ 75% ಇಂಡಸ್ಟ್ರಿಯಲ್ ಕೆಪಾಸಿಟಿ ಏನಿದೆ, ಅದೇ ಮಷಿನ್ಗಳು, ಅದೇ ಟೆಕ್ನಾಲಜಿ ಮುಂದೆ ಆಮ್ಕಾ ಮಾಡಲು ಬಳಕೆ ಆಗುತ್ತೆ. ಸೊ ಮಾರ್ಕ್ 2 ಸಕ್ಸಸ್ ಆದ್ರೆ ಆಮ್ಕಾ ಅರ್ಧ ಗೆದ್ದ ಹಾಗೆ. ಈಗ ತೇಜಸ್ ಮಾರ್ಕ್ 2 ವಿಶೇಷತೆಗಳನ್ನ ಕ್ವಿಕ್ ಆಗಿ ನೋಡೋದಾದ್ರೆ, ಈ ಮಾರ್ಕ್ 1 ಕೇವಲ 3ರಿಂದ 4 ಟನ್ ಭಾರವನ್ನ ಹೊತ್ತೊಯ್ಯುತ್ತೆ. ಆದ್ರೆ ನಮ್ಮ ಮಾರ್ಕ್ 2 ಬರೋಬ್ಬರಿ 6.5 ಟನ್ ಆಯುಧಗಳನ್ನ ಹೊತ್ತುಕೊಂಡು ಹಾರುತ್ತೆ. ಇದಲ್ಲದೆ ಮಾರ್ಕ್ 1ನ ರೇಂಜ್ 500 ಕಿಲೋಮೀಟರ್ ಇದ್ರೆ ಮಾರ್ಕ್ 2ನ ರೇಂಜ್ 1000 ಕಿಲೋಮೀಟರ್, ಅಂದ್ರೆ ಅದರ ಡಬಲ್ ಇದೆ. ಅಲ್ಲದೆ ಮಾರ್ಕ್ 2ನ ಇಂಜಿನ್ ಪವರ್ ಕೂಡ ಹೆಚ್ಚಾಗಿದೆ. ಅಲ್ಲದೆ ಮಾರ್ಕ್ 1ಗಿಂತ ಸುಮಾರು 1.5 ಮೀಟರ್ ಉದ್ದ ಜಾಸ್ತಿಗಿದೆ. ತೇಜಸ್ ಮಾರ್ಕ್ 2 ವಿಮಾನವನ್ನ ನೀವು ಪಾಕಿಸ್ತಾನದ F-16 ಅಥವಾ ಚೀನಾದ J-10 ಜೊತೆ ಕಂಪೇರ್ ಮಾಡಬೇಡಿ. ಯಾಕಂದ್ರೆ ಪೇಲೋಡ್ ಕೆಪಾಸಿಟಿಯಲ್ಲಿ, ರೇಂಜ್ನಲ್ಲಿ ಮತ್ತು ಟೆಕ್ನಾಲಜಿಯಲ್ಲಿ ನಮ್ಮ ಮಾರ್ಕ್ 2 ಆ ಅಮೆರಿಕದ F-16ಗಿಂತ, ಫ್ರಾನ್ಸಿನ ಮಿರಾಜ್ 2000ಗಿಂತ ಎಷ್ಟೋ ಪಾಲು ಮೇಲಿದೆ. ಸ್ನೇಹಿತರೆ, ಈಗ ಆ ಕಹಿ ಸತ್ಯಕ್ಕೆ ಬರೋಣ. ಡಿಲೇ ಹೌದು, ಒಪ್ಕೊಳ್ಳೋಣ.
ಎಲ್ಸಿಗೆ ತೇಜಸ್ ಬರೋಕೆ ತುಂಬಾನೇ ಲೇಟ್ ಆಯ್ತು. ಆದ್ರೆ ಮಾರ್ಕ್ 2 ಕತೆ ಹಾಗಾಗಲ್ಲ. ಆಲ್ಫಾ ಡಿಫೆನ್ಸ್ ಅವರ ವರದಿಯ ಪ್ರಕಾರ ಮಾರ್ಕ್ 2ಗೆ ಅಫಿಷಿಯಲ್ ಆಗಿ ಹಣ ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ 2022ರಲ್ಲಿ, ಅಂದ್ರೆ ಜಸ್ಟ್ 1.5 ವರ್ಷದ ಹಿಂದೆ. ಆಗಲೇ 10,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯ್ತು. ಆದ್ರೆ ಕಂಡೀಷನ್ ಏನಿತ್ತು ಗೊತ್ತಾ? ಅಮೆರಿಕದ ಜೊತೆ ಇಂಜಿನ್ ಡೀಲ್ ಫೈನಲ್ ಆಗೋವರೆಗೂ ಪ್ರೋಟೋಟೈಪ್ ಅನ್ನ ಮಾಡಬೇಡಿ ಅಂತ. ಯಾಕಂದ್ರೆ ಒಮ್ಮೆ ಹಳೆ ಇಂಜಿನ್ ಅನ್ನ ಹಾಕಿ ವಿಮಾನವನ್ನ ರೆಡಿ ಮಾಡಿ ಆಮೇಲೆ ಹೊಸ ಇಂಜಿನ್ ಬಂದ್ರೆ ಇಡೀ ವಿಮಾನವನ್ನೇ ಮತ್ತೆ ಡಿಸೈನ್ ಮಾಡಬೇಕಾಗತ್ತೆ. ಅದಕ್ಕೆ ಡಬಲ್ ಖರ್ಚಾಗತ್ತೆ. ಅಮೆರಿಕ ಯಾವಾಗ GE414 ಇಂಜಿನ್ ಅನ್ನ ಕೊಡ್ತೀವಿ ಅಂತ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತೋ ಆಗಲೇ ಮಾರ್ಕ್ 2 ಕೆಲಸ ಜೆಟ್ ಸ್ಪೀಡ್ ನಲ್ಲಿ ಶುರುವಾಗಿದ್ದು. ಸೊ ಟೆಕ್ನಿಕಲಿ ನೋಡೋದಾದ್ರೆ ಮಾರ್ಕ್ 2 ಡಿಲೇ ಆಗ್ತಾ ಇಲ್ಲ, ಅಂದ್ಕೊಂಡ ಟೈಮ್ ಲೈನಿನ ಪ್ರಕಾರವೇ ಹೋಗ್ತಾಗಿದೆ. ಈಗ DRDO ಹತ್ರ ಇಂಜಿನ್ ಇದೆ, ರಾಡರ್ ಇದೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಕೂಡ ಇದೆ. ಇನ್ನೇನಿದ್ರು ಎಲ್ಲವನ್ನ ಜೋಡಿಸಿ ಜೂನ್ 2026ಕ್ಕೆ ಜೈ ಆಂಜನೇಯ ಅಂತ ಹಾರಿಸೋದೊಂದೇ ಬಾಕಿ. ವಿಮಾನ ಮಾಡೋದು ಸರಿ, ಆದ್ರೆ ಅದನ್ನ 100 ಸಂಖ್ಯೆಯಲ್ಲಿ ತಯಾರು ಮಾಡೋದು ಯಾರು? ಮತ್ತೆ ಅದೇ ಹೆಚ್ಚಿಗೆಲ್ಲ ನಂಬ್ಕೊಂಡು ಕೂತ್ರೆ ಆಗುತ್ತಾ? ಇವರು ಈಗಾಗಲೇ ವರ್ಷಕ್ಕೆ 16 ವಿಮಾನಗಳನ್ನ ಕೊಡೋಕೆ ಒದ್ದಾಡ್ತಾಗಿದ್ದಾರೆ. ಅದಕ್ಕೆ ಈಗ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಮಾರ್ಕ್ 2 ಮತ್ತು ಈ ಆಮ್ಕಾ ಪ್ರಾಜೆಕ್ಟ್ಗಳಲ್ಲಿ ಪ್ರೈವೇಟ್ ಕಂಪನಿಗಳನ್ನ ಎಂಟ್ರಿ ಮಾಡಿಸಲಾಗ್ತಾಗಿದೆ. ಟಾಟಾ ಇರಬಹುದು, LNT ಇರಬಹುದು, ಇವರೆಲ್ಲ ಬಂದು HAL ಜೊತೆ ಕೈ ಜೋಡಿಸ್ತಾಗಿದ್ದಾರೆ. DRDO ಡಿಸೈನ್ ಕೊಡುತ್ತೆ, ಪ್ರೈವೇಟ್ ಪ್ಲೇಯರ್ಸ್ ಮತ್ತು HAL ಸೇರ್ಕೊಂಡು ಪಟಾಫಟ್ ಅಂತ ವಿಮಾನಗಳನ್ನ ತಯಾರು ಮಾಡಿ ವಾಯುಸೇನೆಗೆ ಕೊಡ್ತಾರೆ. ಇದರಿಂದ ಡೆಲಿವರಿ ಫಾಸ್ಟ್ ಆಗುತ್ತೆ. ಈಗ ಕೊನೆಯದಾಗಿ ಎಲ್ಲರ ಕಣ್ಣು ಕುಕ್ಕುವ ವಿಚಾರ, ಆಮ್ಕಾ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದೆಯಲ್ಲ. ಡಾಕ್ಟರ್ ಕಾಮತ್ ಅವರು ಹೇಳಿರೋ ಪ್ರಕಾರ 2028ರ ಕೊನೆಯಲ್ಲಿ ಆಮ್ಕಾ ರೋಲ್ ಔಟ್ ಆಗುತ್ತೆ. ಒಂದ್ ನಿಮಿಷ, ರೋಲ್ ಔಟ್ ಅಂದ್ರೆ ಏನ್ ಹೇಳಿ? ಕನ್ಫ್ಯೂಸ್ ಆಗ್ಬೇಡಿ. ರೋಲ್ ಔಟ್ ಅಂದ್ರೆ ವಿಮಾನ ಪೂರ್ತಿಯಾಗಿ ರೆಡಿಯಾಗಿ ಇಂಜಿನ್ ಎಲ್ಲ ಫಿಟ್ ಆಗಿ ಹ್ಯಾಂಗರ್ನಿಂದ ಹೊರಗೆ ಬಂದು ಜನರ ಮುಂದೆ ದರ್ಶನವನ್ನ ಕೊಡುತ್ತೆ. ಇಲ್ಲೋಡಿ, ನಮ್ಮ ಸ್ಟೆಲ್ತ್ ಫೈಟರ್ ಹೇಗಿದೆ ಅಂತ ತೋರಿಸ್ತಾರಷ್ಟೇ. ಅದಾದ್ಮೇಲೆ ಗ್ರೌಂಡ್ ಟೆಸ್ಟ್ ನಡೆಯುತ್ತೆ, ಟ್ಯಾಕ್ಸಿ ಟ್ರಯಲ್ ಆಗುತ್ತೆ. ಎಲ್ಲ ಆಗಿ 2029ರ ಆರಂಭದಲ್ಲಿ ಆಮ್ಕಾ ತನ್ನ ಮೊದಲ ಹಾರಾಟವನ್ನ ನಡೆಸುತ್ತೆ. ನಿಮಗೆ ಗೊತ್ತಿರಲಿ, ಪ್ರಸ್ತುತ ಜಗತ್ತಿನಲ್ಲಿ ಸ್ವಂತ 5ನೇ ಜನರೇಷನ್ ಫೈಟರ್ ಜೆಟ್ ಹೊಂದಿರೋದು ಬೆರಳೆಣಿಕೆಯಷ್ಟು ದೇಶಗಳು ಮಾತ್ರ. ಅಮೆರಿಕ, ಚೀನಾ, ರಷ್ಯಾವನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಟರ್ಕಿ ಈಗ ಟ್ರೈ ಮಾಡ್ತಾ ಇದೆ. 2028-29ರ ಹೊತ್ತಿಗೆ ಭಾರತ ಕೂಡ ಆ ಎಲೈಟ್ ಕ್ಲಬ್ಬಿಗೆ ಸೇರೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಇದೆಲ್ಲವನ್ನ ಕೇಳಿದ್ರೆ ನಮಗೆ ಹೆಮ್ಮೆ ಅನ್ಸುತ್ತೆ. ನಿಜ, ಇಂಜಿನ್ ವಿಚಾರದಲ್ಲಿ ನಾವಿನ್ನು ಅಮೆರಿಕದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದ್ರೆ ಒಂದು ಕಾಲಾಗಿತ್ತು, ಸೈಕಲ್ ಮೇಲೆ ರಾಕೆಟ್ ತಗೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮದೇ ಆದ ಫೈಟರ್ ಜೆಟ್, ಅದು ಕೂಡ ಪ್ರಪಂಚದ ಬೆಸ್ಟ್ ಜೆಟ್ಗಳಿಗೆ ಸೆಡ್ಡು ಹೊಡೆಯುವಂತಹ ತೇಜಸ್ ಮಾರ್ಕ್ 2 ಮತ್ತು ಆಮ್ಕಾ ಮಾಡುವ ಹಂತಕ್ಕೆ ಬಂದಿದ್ದೀವಿ. 2026ಕ್ಕೆ ತೇಜಸ್ ಮಾರ್ಕ್ 2 ಆಕಾಶದಲ್ಲಿ ಹಾರದನ್ನ ನೋಡಕ್ಕೆ ನೀವು ಎಷ್ಟು ಜನ ಕಾಯ್ತಾ ಇದ್ದೀರಾ? ಮತ್ತು ಈ DRDOದವರು ಡಿಲೇ ಮಾಡ್ತಾರಪ್ಪ ಅನ್ನೋ ಹಣೆ ಪಟ್ಟಿಯನ್ನ ಈ ಬಾರಿಯಾದ್ರೂ ಅವರು ಕಳಚಿ ಹಾಕ್ತಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.